ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ರೀ. ನೋಡಿರಿ, ನನ್ನ ಚಾನಲ್ ಹೆಸರು ಬಂದುಬಿಟ್ಟು PN ಪಾಟೀಲ್ ಟೆಕ್ಕು. ಇದ್ರೊಳಗೆ ನೀವು ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ನೋಡ್ಲಿಕ್ಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ನೀವು ಕ್ಲಿಕ್ ಮಾಡ್ಕೊಂಡಿದ್ರೆ ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಮೊದಲೇ ತಲುಪುತ್ತೆ. ವಿಡಿಯೋಗಳನ್ನು ನೋಡ್ಬೋದು. ಇದ್ರೊಳಗೆ ಏನು ಹೇಳಿಕತ್ತೀನಂದ್ರೆ, ಈಗ ಆಧಾರ್ ಕಾರ್ಡ್ಗೆ ಲಾಕ್ ಆಗಿಬಿಟ್ಟಿರ್ತೈತಿ. ನಾವು ಲಾಕ್ ಕೂಡ ಮಾಡ್ಬೋದು. ಅದು ಏನೈತಲ್ಲ, ಸೆಕ್ಯೂರಿಟಿ ಪರ್ಪಸ್. ಏನಾಗುತ್ತೆ, ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಕಳೆದು ಹೋಗಿರ್ತೈತಿ, ಆ ಟೈಮ್ದಾಗ ಏನೈತಲ್ಲ, ನಿಮ್ಮ ಫೋನ್ ಒಳಗೆ ನೀವು ಲಾಕ್ ಇಟ್ಕೋಬೋದು. ಯಾವುದೇ ರೀತಿ ಹಣದು ಜಾಸ್ತಿ ಹಣ ಐತಂದ್ರೆ ಲಾಕ್ ಇಟ್ಕೊಂಡ್ರಿ ಅಂದ್ರೆ ಅದು ಯಾರು ತೆಕ್ಕೊಳ್ಳೋಕೆ ಬರೋದಿಲ್ಲ. ಇನ್ನೂ ಒಂದು ಏನೈತಲ್ಲ, ನಿಮ್ದು ಒಂದು ವೇಳೆ ಲಾಕ್ ಆಗಿತ್ತಂದ್ರೆ ಬಯೋಮೆಟ್ರಿಕ್ ಕೊಟ್ಬಿಟ್ಟು ಯಾರು ನಿಮ್ದು ರೊಕ್ಕ ತೊಗೊಳಲ್ಲ. ಇವಾಗ ಲಾಕ್ ಆಗಿದ್ದನ್ನು ಯಾವ ರೀತಿ ನಮ್ಮ ಫೋನಿನ ಮುಖಾಂತರ ಏನೈತಲ್ಲ ನಾವು ತೆಗಿಬೋದು ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳಿಸ್ಲಿಕ್ಕತ್ತೀನಿ. ಈ ವಿಡಿಯೋ ಏನೈತಲ್ಲ ಸ್ಕಿಪ್ ಮಾಡಾರ್ದ ನೋಡ್ರಿ. ಬನ್ನಿರಿ, ನಿಮ್ಮ ಫೋನಿಂದ ಒಳಗೇನೈತಲ್ಲ ಕ್ರೋಮ್ ಬ್ರೌಸರ್ ಇರತ್ತಲ್ಲ, ಕ್ರೋಮ್ ಬ್ರೌಸರ್ಗೆ ಸರ್ಚ್ ಮಾಡಿರಿ. ಕ್ರೋಮ್ ಬ್ರೌಸರ್ಗೆ ಹೋಗಿದ್ದೆ ನೋಡಿರಿ. ಇಲ್ಲಿ ಕ್ರೋಮ್ ಬ್ರೌಸರ್ ಒಳಗೆ UIDAI ಅಂತ ಟೈಪ್ ಮಾಡಿರಿ. ಫಸ್ಟ್ ವೆಬ್ಸೈಟ್ ಬರ್ತೈತಲ್ಲ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇಂಗ್ಲೀಷ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ 3 ಡಾಟೆಡ್ ಲೈನ್ ಐತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಮೈ ಆಧಾರ್ ಅಂತ ಐತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ಯುವರ್ ಆಧಾರ್ ಅಂತ ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಸ್ಟೇಟಸ್ ಚೆಕ್ ಆಧಾರ್ ಕಾರ್ಡ್ ಅಪ್ಡೇಟ್ಸ್ ಬಿಟ್ಟು 3rd ಲೈನ್ ಬರ್ತೈತಿ ನೋಡ್ರಿ, ಅಪ್ಡೇಟ್ಸ್ ಅಡ್ರೆಸ್ ಇನ್ ಯುವರ್ ಆಧಾರ್ ಅಂತೈತಲ್ಲ 3ನೇ ಲೈನು ಅಲ್ಲಿ ಹೋಗಿಬಿಟ್ಟು ಕ್ಲಿಕ್ ಮಾಡ್ಬೇಕು ನೋಡ್ರಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರ್ತೈತಿ. ಅಂದರೆ ನಿಮ್ಮ ಹತ್ರ ಇಲ್ಲಿ ಒಂದು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ರಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರ್ತೈತಲ್ಲ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. ಹಾಗೆ ಇಲ್ಲಿ ಕ್ಯಾಪ್ಚರ್ ಹಾಕಬೇಕು. ಕ್ಯಾಪ್ಚರ್ ಹಾಕಿ ಎಂಟರ್ ಕೊಟ್ಟರೆ ಇಲ್ಲಿ ಎಂಟರ್ OTP ಅಂತ ಬರ್ತೈತಿ. ಅಂದರೆ ನಿಮ್ದು ಆಧಾರ್ ಕಾರ್ಡ್ಗೆ OTP ಬರ್ತೈತಿ. ಆ OTP ಹಾಕಬೇಕು. ಹಾಕಿ ಲಾಗಿನ್ ಅಂತ ಕೊಡಬೇಕು. ಕೊಟ್ಟ ನಂತರ ಈ ರೀತಿ ಬರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಲಾಕ್ ಆ್ಯಂಡ್ ಅನ್ಲಾಕ್ ಅಂತ ಬಂದೈತಿ, ಬಯೋಮೆಟ್ರಿಕ್ ಅಂತಂದು. ಇಲ್ಲಿ ನಾವು ಗಮನಿಸ್ಬೋದು, ಇಲ್ಲಿ ರೆಡ್ ಕಲರ್ ಲಾಕ್ ಆಗೈತೆ ನೋಡ್ರಿ. ಆ ಲಾಕನ್ನು ಯಾವ ರೀತಿ ಅದನ್ನು ಏನಂತಲ್ಲ ಈ ವಿಡಿಯೋದೊಳಗೆ ತಿಳಿಸ್ಲಿಕ್ಕತ್ತೀನಿ. ಇವಾಗ ನಾನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು. ಇಲ್ಲಿ ಲಾಕ್ ಯುವರ್ ಬಯೋಮೆಟ್ರಿಕ್ ಅಂತ ಐತಿ, ಹಾಗೆ ಅನ್ಲಾಕ್ ಯುವರ್ ಬಯೋಮೆಟ್ರಿಕ್ ಅಂತ ಐತಿ. ಇವಾಗ ನಾವು ತೆಗೆದ್ವಲ್ಲ ಅದನ್ನು ನೆಕ್ಸ್ಟ್ ಕೊಟ್ಟ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಟು ಅನ್ಲಾಕ್ಡ್ ಅಂತ ಎಲ್ಲ ಬಂದೈತೆ ನೋಡ್ರಿ. ಇದು ಓಪನ್ ಆಯ್ತಂದ್ರೆ ನಿಮ್ಗೆ ಇಲ್ಲಿ 2 ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಅನ್ಲಾಕ್ಡ್ ಬಯೋಮೆಟ್ರಿಕ್ ಟೆಂಪ್ರವರಿ ಅಂತ ಕೊಟ್ಟಾರ, ಹಾಗೆ ಅನ್ಲಾಕ್ಡ್ ಬಯೋಮೆಟ್ರಿಕ್ ಪರ್ಮನೆಂಟ್ ಅಂತ 2 ರೀತಿ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಬಂದಿದ್ದನ್ನು ಏನೈತಲ್ಲ ನಾವು ಓದ್ಕೊಂಡು ಇಲ್ಲಿ ಕ್ಲಿಕ್ ಮಾಡಬೇಕು ಡಾಟೆಡ್ ಲೈನಲ್ಲಿ. ಕ್ಲಿಕ್ ಮಾಡಿದ ನಂತರ ಏನು ಮಾಡ್ತೀರಿ, ಎಲ್ಲರೂ ಇಷ್ಟು ಕ್ಲಿಕ್ ಮಾಡಿ ಹಾಗೆ ಏನೈತಲ್ಲ ನೆಕ್ಸ್ಟ್ ಅಂತ ಒತ್ತೀವಿ. ಬಟ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ಅದು ಕಂಪ್ಲೀಟ್ ಆಗಿರೋದಿಲ್ಲ. ಅದನ್ನು ಆ ರೀತಿ ಮಾಡಬಾರ್ದು. ಹೀಗೆ ಮತ್ತೆ ಹೋಗಬೇಕು, ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಲಾಕ್ಡ್ ಮಾಡಬೇಕಂದ್ರೆ ಫಸ್ಟ್ ಒನ್ ಹೋಗಬೇಕು, ಅನ್ಲಾಕ್ ಬೇಕಂದ್ರೆ ಸೆಕೆಂಡ್ ಒನ್ ಕ್ಲಿಕ್ ಮಾಡಬೇಕು. ಇವಾಗ ನಾನು ಲಾಕ್ ಆಗಿದ್ದನ್ನು ಅನ್ಲಾಕ್ ಮಾಡ್ಲಿಕ್ಕತ್ತೀನಿ, ಹಾಗಾಗಿ ಸೆಕೆಂಡ್ ಒನ್ ಅನ್ಲಾಕ್ ಯುವರ್ ಬಯೋಮೆಟ್ರಿಕ್ ಅಂತೈತಲ್ಲ ಅಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ಕ್ಲಿಕ್ ಮಾಡಬೇಕು. ಫಸ್ಟ್ ಒನ್ನು ಡಾಟ್ ಇದ್ದಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಕೆಂಡ್ ಒನ್ ನಾನು ಅನ್ಲಾಕ್ ಮಾಡ್ಲಿಕ್ಕತ್ತೀನಿ, ಸೆಕೆಂಡ್ ಒನ್ ಒತ್ತೆ.
ಇವಾಗ ಒತ್ತು ನಂತರ ಈ ರೀತಿ ಬರ್ತೈತಿ, ಇಲ್ಲಿ ಎಕ್ಸ್ಟ್ರಾ ಕ್ಯಾನ್ಸಲ್ ಮಾಡಬೇಕಿದು. ಆಮೇಲೆ ಯುವರ್ ಬಯೋಮೆಟ್ರಿಕ್ ಹ್ಯಾಸ್ ಬಿನ್ ಅನ್ಲಾಕ್ಡ್ ಸಕ್ಸಸ್ಫುಲ್ಲಿ ಅಂತ ಬಂತು. ಆಮೇಲೆ ಓಕೆ ಕೊಟ್ಟರೆ ಆಯಿತು. ಇವಾಗ ನೋಡ್ಬೋದು ನನ್ನ ಇಲ್ಲಿ ಲಾಕ್ ಆಗಿದ್ದು ತೆಗೆದಿದೆ ನೋಡಿರಿ. ಇಲ್ಲಿ ಯಾವುದೇ ರೀತಿ ಲಾಕ್ ಇಲ್ಲ, ನೀವು ನೋಡ್ಬೋದು. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಫೋನಿನ ಒಳಗೇನಿತ್ತಲ್ಲ ಫೋನಿನ ಮುಖಾಂತರ ನೀವು ನಿಮ್ಮದೇನಾದರೂ ಬಯೋಮೆಟ್ರಿಕ್ ಲಾಕ್ ಆಗಿತ್ತಂದ್ರೆ ತೆಗಿಬೋದು. ಈ ಮಾಹಿತಿ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.